ರಾಮಗಿರಿ ಎನ್ನುವ ಗ್ರಾಮದಲ್ಲಿ ರಘುರಾಮ್ ಅವರ ಕುಟುಂಬ ಒಳ್ಳೆಯ ದೊಡ್ಡ ಕುಟುಂಬ ಅಂತ ಹೆಸರುವಾಸಿಯಾಗಿತ್ತು. ಬೆಳಗ್ಗಿನ ಜಾವ 6 ಗಂಟೆಗೆಲ್ಲ ಆ ಮನೆಯ ಸೊಸೆಯಂದಿರಾದ ಕೀರ್ತಿ ಕುಸುಮ ಅಂಗಳದಲ್ಲಿ ರಂಗೋಲಿ ಹಾಕ್ತಿದ್ರು. ಕೌಸಲ್ಯ ಒಲೆ ಮೇಲೆ ಹಾಲ್ ಕಾಯಿಸ್ತಿದ್ರು. ಕುಸುಮ, ಇವತ್ ನಮಗೆ ನದಿ ಹತ್ರ ಮೀನು ಹಿಡಿಯುವ ಕೆಲ್ಸ ತುಂಬಾ ಇರುತ್ತೆ. ರಾಜಯ್ಯನವರು 6 ಗಂಟೆಗೆಲ್ಲ ಬಲೆ ಬೀಸ್ತೀನಿ ಅಂತ ಹೇಳಿದ್ರು. ಆದ್ರೆ ಅಕ್ಕ, ಆಕಾಶದಲ್ಲಿ ಮೋಡ ಜಾಸ್ತಿ ಕಾಣ್ತಾ ಇದೆ. ಒಂದ್ ವೇಳೆ ಮಳೆ ಬಂದ್ರೆ ಮೀನುಗಳು ಹೊರಗ್ ಬರಕ್ಕೆ ಕಷ್ಟನೇ. ಭಯ ಯಾಕೆ ಕುಸುಮ, ಮಳೆ ಜಾಸ್ತಿ ಬಂದ್ರೇನೆ ಮೀನು ಮೇಲೆ ಬರೋದು. ಸರಿ, ಒಲೆ ಮೇಲೆ ಹಾಲಿದೆ, ಅತ್ತೆಗೆ ಕಾಫಿ ಕೊಟ್ಟು ನಾವಿನ್ನು ಹೊರಡೋಣ. ಅಷ್ಟರಲ್ಲಿ ಕಾಫಿಯನ್ನು ತೆಗೆದುಕೊಂಡು ಕೌಸಲ್ಯ ಹೊರಗಡೆ ಬಂದ್ರು. ಏನಮ್ಮ ಸೊಸೆಂದಿರಾ, ಕೆಲ್ಸ ಎಲ್ಲ ಬೇಗ ಮುಗೀತಾ? ಈ ಮೀನಿನ ವ್ಯಾಪಾರವನ್ನು ಆರಂಭಿಸಿದ್ರಿಂದ ನೀವಿಬ್ರು ಸರಿಯಾಗಿ ನಿದ್ರೆನೆ ಮಾಡ್ತಾ ಇಲ್ಲ. ಅದಕ್ಕೇನೆ ನಾನೇ ನಿಮ್ಗೋಸ್ಕರ ಕಾಫಿ ತಂದಿದ್ದೀನಿ. ಮೊದ್ಲು ಆರೋಗ್ಯವನ್ನು ಕೂಡ ನೀವಿಬ್ರು ನೋಡ್ಕೋಬೇಕು. ಪರವಾಗಿಲ್ಲ ಅತ್ತೆ. ಮಾವಯ್ಯ, ರಾಜೇಶ್ ಬಾವ, ನಿಮ್ಮ ಸಣ್ಣ ಮಗ ಎಲ್ಲರೂ ಹೊಲದಲ್ಲಿ ಕಷ್ಟಪಡುವಾಗ ನಾವು ಮಾತ್ರ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತೀವಿ. ನಾವು ಕೆಲ್ಸಕ್ಕೆ ಹೋಗೋದ್ರಿಂದ ಮನೆ ಸಾಲ ಬೇಗ ಮುಗಿಯುತ್ತೆ. ನಿಮ್ಮಂತ ಸೊಸೆಂದಿರು ನನ್ ಮನೆ ಸೊಸೆಯಾಗಿ ಬಂದಿದ್ದು ನನ್ನ ಅದೃಷ್ಟ. ಸರಿ ಅಮ್ಮ, ಕಾಫಿ ಕುಡ್ಕೊಂಡೋಗಿ ನಾನು ಹೋಗಿ ಒಳಗಿರುವ ಕೆಲಸ ನೋಡ್ತೀನಿ. ಕೀರ್ತಿ ಕುಸುಮ ಕಾಫಿಯನ್ನು ಕುಡಿದು ಮೀನು ಹಿಡಿಯುವ ಸ್ಥಳಕ್ಕೆ ಹೋದ್ರು. ಅಲ್ಲಿ ಮೀನು ಹಿಡಿಯುವವರು ಬಲೆಯನ್ನು ಹಾಕ್ತಾ ಇದ್ರು. ಅಮ್ಮ, ಇವತ್ತು ಮೀನು ತುಂಬಾನೇ ಸಿಕ್ಕಿರುವ ಹಾಗೆ ಅನ್ಸ್ತಾ ಇದೆ. ಇವತ್ತು ಸುಮಾರು ಒಂದು 20 ಕೆಜಿ ಮೀನ್ ಸಿಕ್ಕಿರ್ಬೋದು. ಸರಿ ರಾಜಯ್ಯ, ಸರಿಯಾಗಿ ಲೆಕ್ಕಾಚಾರ ಮಾಡಿ. ಕುಸುಮ, ನೀ ಆ ಲೆಜ್ಜರ್ ಬುಕ್ ತಗೊಂಡು ಯಾವ್ಯಾವ ಮೀನು ಎಷ್ಟೆಷ್ಟು ಕೆಜಿ ಇದೆ ಅಂತ ಬರ್ಕೋ. ಅಕ್ಕ, ಈ ಸಲ ದೊಡ್ಡ ಮೀನುಗಳು ಜಾಸ್ತಿ ಇದೆ. ಹೋಟೆಲ್ ಅವರು ಮೀನೆಲ್ಲ ಕೇಳ್ತಾ ಇದ್ದಾರೆ ಅಲ್ವಾ, ಅವರಿಗೆ ಕಾಲ್ ಮಾಡಿ ಬೆಲೆ ಹೇಳ. ಬೇಡ ಬೇಡ ಕುಸುಮ, ನಾವು ಸರಿಯಾದ ರೀತಿಯಲ್ಲಿ ವ್ಯಾಪಾರ ಮಾಡೋದ್ರಿಂದನೇ ಎಲ್ರು ನಮ್ ಜೊತೆ ವ್ಯಾಪಾರ ಮಾಡಕ್ ಮುಂದೆ ಬರ್ತಾ ಇರೋದು. ನಾವು ಸುಮ್ನೆ ರೇಟ್ನ ಜಾಸ್ತಿ ಮಾಡ್ಬಾರ್ದು. ನಮಗೆ ಬರುವ ಹಣ 1 ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ. ನಾವು ತೂಕ ಮಾಡುವಾಗ ತೂಕ ಮಾತ್ರ ಸರಿಯಾಗಿರ್ಬೇಕು. ನಾವು ಮಾರುವುದು 10 ಜನಕ್ಕಾದ್ರೂ ಅವ್ರೆಲ್ಲರ ಮುಂದೆ ನಮ್ ಜೊತೆನೆ ಬರ್ಬೇಕು. ಅಷ್ಟರಲ್ಲಿ ಒಬ್ಬ ವ್ಯಾಪಾರಿ ಅಲ್ಲಿಗೆ ಬಂದ. ಕೀರ್ತಿಯವರೇ, ಇವತ್ತು ಎಲ್ಲ ಸ್ಟಾಕ್ನ ನಾನೇ ತಗೋತೀನಿ. ಕೆಜಿಗೆ 120 ರೂಪಾಯಿ ಕೊಡ್ತೀನಿ. ಬೇಡ ಸುಬ್ಬಯ್ಯನವರೇ, ಹೊರಗಡೆ ಮಾರ್ಕೆಟಲ್ಲಿ 150 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ. ನಾವು ಹಳ್ಳಿಯವರು ಅಂತ ನಮ್ನ ನೀವು ಯಾಮರ್ಸ್ಬೇಡಿ. ನಮಗೆ 140ಕ್ಕೆ ಕೊಟ್ರೆ ಕೊಡಿ, ಇಲ್ಲದಿದ್ರೆ ನಾವೇ ತಗೊಂಡೋಗಿ ವ್ಯಾಪಾರ ಮಾಡ್ತೀವಿ. ಹೌದು ಸುಬ್ಬಯ್ಯನವ್ರೆ, ನಾವು ಮಾರ್ತಾ ಇರೋದು ತಾಜಾ ಮೀನುಗಳು, ನೆನ್ನೆ ಮೊನ್ನೆ ಇದಲ್ಲ ಅಲ್ವಾ? ಸರಿ ಸರಿ, ನಿಮ್ಮ ಬುದ್ಧಿವಂತಿಕೆ ಮುಂದೆ ನನ್ನ ಮಾತೇ ಇಲ್ಲ. ಸರಿ, ನಾನು 140ಕ್ಕೆ ತಗೋತೀನಿ. ಇವರಿಬ್ಬರು ಈ ಕಡೆ ಮೀನಿನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೊಲದಲ್ಲಿ ರಾಜೇಶ್ ಮತ್ತು ರಾಕೇಶ್ ಕಷ್ಟಪಟ್ಟು ಭೂಮಿಯನ್ನು ಉಳ್ತಾ ಇದ್ರು. ರಘುರಾಮ್ ಅವರು ಪಕ್ಕದಲ್ಲೇ ಕೂತು ಕೆಲಸವನ್ನು ನೋಡ್ಕೊಳ್ತಾ ಇದ್ರು. ಅಪ್ಪ, ಇವಾಗ ಮಾರ್ಕೆಟ್ ಅಲ್ಲಿ ಬಿತ್ತನೆಗೆ ರೇಟ್ ಜಾಸ್ತಿ ಆಗಿದೆ. ಬಿತ್ತನೆಯ ಸ್ಟಾಕ್ ಕೂಡ ಇಲ್ಲ. ಈ ಸಲ ಸುಮಾರು 20,000 ಜಾಸ್ತಿನೇ ಬೇಕು. ಹೌದಪ್ಪ, ಮಳೆ ಚೆನ್ನಾಗಿ ಬರದಿದ್ರೆ ಬೆಳೆ ಕೂಡ ಚೆನ್ನಾಗಿ ಬೆಳೆಯೋದಿಲ್ಲ. ಈ ವರ್ಷ ಕೂಡ ನಾವು ಮತ್ತೆ ಸಾಲ ತಗೋಬೇಕಾಗುತ್ತೆ. ಸಾಲ ಅಂದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ ಕಣೋ. ನಮ್ಮ ಪೂರ್ವಿಕರು ಯಾರ ಜೊತೆನೂ ಹಣಕ್ಕೋಸ್ಕರ ಕೈ ಚಾಚಿಲ್ಲ. ಇವಾಗ ನಾವೆಲ್ಲ ವ್ಯಾಪಾರ ಮಾಡೋದು ಅಂದ್ರೆ ತುಂಬಾನೇ ರಿಸ್ಕ್ ಆದ ಕೆಲ್ಸ. ಸ್ವಲ್ಪ ಸಮಯದ ನಂತರ ಕೀರ್ತಿ ಕುಸುಮ ಟಿಫಿನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೊಲಕ್ಕೆ ಬಂದ್ರು. ಏನಾಯ್ತು? 3 ಜನ ಹೀಗೆ ಒಬ್ರಿಗೊಬ್ರು ಮುಖ ನೋಡ್ಕೋತಾ ಇದ್ದೀರಾ? ಹೊಲದಲ್ಲಿ ಏನಾದ್ರೂ ಕಷ್ಟನಾ? ನಿನಗೆ ಗೊತ್ತಿಲ್ಲ ಕುಸುಮ, ಈ ಸಲ ಬೆಳೆ ಬೆಳಿಲಿಕ್ಕೆ ಸುಮಾರು 20,000 ಎಕ್ಸ್ಟ್ರಾ ಬೇಕು. ಯಾರ ಜೊತೆ ಸಾಲ ಮಾಡೋದು ಅಂತ ಆಲೋಚನೆ ಮಾಡ್ತಿದೀವಿ. ಯಾಕೆ ರಾಕೇಶ್, ನಿಮ್ಮ ಹಿಂದೆ ನಿಮ್ಮ ಹೆಂಡತಿಯರಿದ್ದಾರೆ ಅಂತ ಮರ್ತು ಬಿಟ್ರಾ? ತಗೊಳ್ಳಿ, ಈ ವಾರ ಮೀನಿನ ವ್ಯಾಪಾರ ಮಾಡಿ ಬಂದ ಹಣ 10,000. ಇನ್ನು 5,000 ನಾವು ಕೂಡಿಟ್ಟಿದೀವಿ. ಹಾಗೆಂತ ಸೀರೆಯಿಂದ ಹಣವನ್ನು ತೆಗೆದು ರಾಜೇಶಿಗೆ ಕೊಟ್ಲು. ಇಲ್ಲಿ ನೋಡಿ, ಈ ಹಣ ಮತ್ತೆ ನಿಮಗೆ ಮೀನ್ನ ತಗೊಳಕ್ಕೆ ಬೇಕಾಗುತ್ತೆ ಅಲ್ಲ. ನಿಮ್ಮ ವ್ಯಾಪಾರಕ್ಕೆ ಹಣವನ್ನು ಇಟ್ಕೊಳ್ಳದೆ ನಮಗೆ ಸಹಾಯ ಮಾಡ್ತಾ ಇದ್ದೀರಾ. ನೀವು ಮತ್ತೆ ಮತ್ತೆ ನಮ್ಗೆ ಸಹಾಯ ಮಾಡ್ತಿದ್ದೀರಾ. ಏನ್ ಮಾತಾಡ್ತಾ ಇದ್ದೀರಾ? ಮನೆ ಅಂದ್ಮೇಲೆ ಕಷ್ಟ ಸುಖ ಇದ್ದಿದ್ದೆ. ನೀವು ಹೊಲದಲ್ಲಿ ಕಷ್ಟಪಡ್ತಾ ಇದ್ರೆ ನಾವು ಕೂತ್ಕೊಂಡು ನಿಮ್ನ ನೋಡ್ತಾ ಇರಕ್ಕಾಗುತ್ತಾ? ನಮ್ಮ ವ್ಯವಸಾಯ ಚೆನ್ನಾಗಿದ್ರೆ ತಾನೆ ನಾವೆಲ್ಲರೂ ಸಂತೋಷವಾಗಿರಲು ಸಾಧ್ಯ. ಲೇ ರಾಜೇಶು, ನೋಡ್ದ ನನ್ನ ಸೊಸೆಂದಿರ ಬುದ್ಧಿವಂತಿಕೆ. ಅವರು ಮನೆನ ನೋಡ್ಕೊಳ್ಳೋದ್ ಮಾತ್ರ ಅಲ್ಲ, ನಿಮಗೆ ಸಹಾಯ ಮಾಡಕ್ಕೆ ನಿಲ್ಲಕ್ಕೂ ರೆಡಿ ಇದ್ದಾರೆ. ನಮ್ಮ ಕಷ್ಟಕ್ಕೆ ಸಹಾಯವಾಗಿ ನಿಂತಿದ್ದಾರೆ ನನ್ನ ಸೊಸೆಂದಿರು. ಹೀಗೆ ಆ ದಿನ ಸಂಜೆ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೊರಟಿದ್ರು. ಮೀನಿನ ವ್ಯಾಪಾರಕ್ಕೆ ಹೋಗಿದ್ದಂತಹ ಸೊಸೆಂದಿರು ಕೂಡ ತಿರುಗಿ ಮನೆಗೆ ಬಂದ್ರು. ಕೀರ್ತಿ ಕುಸುಮನ ನೋಡಿದ ಕೌಶಲ್ಯ, ಅಮ್ಮ ಕೀರ್ತಿ, ಇವತ್ತು ಮೀನಿನ ವ್ಯಾಪಾರ ಮುಗೀತಾ? ನಿಮ್ಮ ಮುಖದಲ್ಲಿ ತುಂಬಾನೇ ಟಯರ್ಡ್ ಕಾಣ್ತಿದೆ.
ನಿಮ್ಮ ಕಷ್ಟನ ನೋಡುವಾಗ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಮನೇಲಿ ಕೂತ್ಕೊಂಡು ಒಂದ್ ಕಡೆ ಅಡ್ಗೆ ಕೆಲ್ಸ ಮನೆ ಕೆಲ್ಸ ಮಾಡೋದ್ ಬಿಟ್ಬಿಟ್ಟು ಹೊರಗಡೆ ಹೋಗಿ ದುಡಿತಾ ಇದ್ದೀರಾ. ಅತ್ತೆ, ಇವತ್ತಿನ ವ್ಯಾಪಾರ ಮುಗೀತು ಅತ್ತೆ. ಸ್ವಲ್ಪ ಚಿಕ್ಕ ಚಿಕ್ಕ ಮೀನುಗಳು ಬಾಕಿ ಆಗಿತ್ತು, ಅದ್ನ ಊರಲ್ಲಿರುವ ಬಡವರಿಗೆ ಕೊಟ್ಟಿದೀವಿ. ಅದ್ನ ತಗೊಂಡು ಅವ್ರು ತುಂಬಾ ಸಂತೋಷ ಪಟ್ರು. ನಮ್ಮ ಮನೆಯ ಕಷ್ಟಕ್ಕೋಸ್ಕರ ನಾವು ಮಾಡ್ತಾ ಇರುವ ಕೆಲ್ಸ ನಮಗೇನು ದೊಡ್ಡದು ಅನ್ಸ್ತಾ ಇಲ್ಲ ಅತ್ತೆ. ನೀವೇ ಮನೇಲಿ ಇದ್ಕೊಂಡು ಎಲ್ರಿಗೂ ಬೇಕಾದ ಅಡಿಗೆಯನ್ನ ಮಾಡ್ತಾ ಇದ್ದೀರಾ. ನಿಮ್ನ ನೋಡಿದ್ರೆ ನಮಗೇನೆ ತುಂಬಾ ಬೇಜಾರಾಗ್ತಾ ಇದೆ. ಹೌದು ಅತ್ತೆ, ನೀವು ನಮಗೋಸ್ಕರ ತುಂಬಾನೇ ಕಷ್ಟಪಡ್ತಾ ಇದ್ದೀರಾ. ಅಕ್ಕ, ಬಿಸಿಲು ಇವಾಗ ಜಾಸ್ತಿ ಇದೆ ಅಲ್ವಾ? ಒಣಗಿದ ಮೀನ್ನ ಕೂಡ ಮಾರ್ಕೆಟಿಗೆ ತಗೊಂಡೋಗೋಣ, ಅದಕ್ಕೂ ಕೂಡ ಗಿರಾಕಿಗಳು ಜಾಸ್ತಿ ಇದ್ದಾರೆ. ಒಳ್ಳೆ ಆಲೋಚನೆ ಕುಸುಮ. ಮೀನನ್ನ ಹೀಗೆ ವ್ಯರ್ಥ ಮಾಡೋದಿಕ್ಕೆ ತಗೊಂಡೋಗಿ ವ್ಯಾಪಾರ ಮಾಡೋದು ಒಳ್ಳೆ ವಿಷಯ. ಅವಾಗ್ಲೇ ರಾಜೇಶ್ ರಾಕೇಶ್ ಅಲ್ಲಿಗೆ ಬಂದ್ರು. ಅಮ್ಮ, ನಿಮ್ಮ ಸೊಸೆಂದಿರು ಸಾಧಾರಣವಾದ ಸೊಸೆಂದಿರಲ್ಲ, ಮಹಾಲಕ್ಷ್ಮಿಯ ಸೊಸೆಂದಿರು. ಇವತ್ತು ಇಡುವಳಿಗೆ ನಾವು ಹಣ ಯಾರ ಜೊತೆ ಸಾಲ ಕೇಳೋದು ಅಂತ ಆಲೋಚನೆ ಮಾಡ್ತಾ ಇದ್ದಾಗ ಅವರು ದುಡಿದ ಹಣವನ್ನು ಕೊಟ್ಟು ಸಹಾಯ ಮಾಡಿದ್ರು. ಹೌದಮ್ಮ, ನಾವು ವ್ಯವಸಾಯ ಮಾಡ್ತಾ ಇದ್ರೆ ಇವರು ಆರ್ಥಿಕವಾಗಿ ದುಡಿದು ನಮ್ಮ ಮನೆ ಕಷ್ಟಕ್ಕೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಾಯ ಮಾಡ್ತಿದ್ದಾರೆ. ನನಗೆ ಗೊತ್ತು ಕಣೋ, ಮನೆ ದೀಪ ಬೆಳಗ್ಬೇಕಾದ ಸೊಸೆಂದಿರು ಮನೆಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ಅನ್ನುವ ಮಾತು ಸುಮ್ನೆ ಅಲ್ವಲ್ಲ. ಹೀಗೆ ಎಲ್ಲವೂ ಸಾಧಾರಣವಾಗಿ ಹೋಗ್ತಾ ಇರುವಾಗ ಒಂದು ದಿನ ಜೋರಾಗಿ ಮಳೆ ಬರಲಾರಂಭಿಸಿತು. ಅದರಿಂದ ಮೀನುಗಳೆಲ್ಲ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಬಂತು. ಕೀರ್ತಿ ಕುಸುಮ ರಾತ್ರೋರಾತ್ರಿ ನೀರಿನ ಬಳಿ ಹೋಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡ್ರು. ಅಕ್ಕ, ಮಳೆ ಜಾಸ್ತಿ ಆಗಿದೆ, ಇದರಿಂದ ಮೀನೆಲ್ಲ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಕುಸುಮ, ನಮ್ಮ ರಾಮಯ್ಯಣ್ಣನ ಬರಕೇಳೋಣ, ಊರಿನ ಜನರನ್ನು ಕೂಡ ಬರಕೇಳೋಣ. ಮೀನೆಲ್ಲ ಕೊಚ್ಚಿಕೊಂಡು ಹೋದ್ರೆ 6 ತಿಂಗಳಿಂದ ನಾವು ಪಟ್ಟ ಕಷ್ಟ ಎಲ್ಲ ವ್ಯರ್ಥವಾಗುತ್ತೆ. ಗ್ರಾಮದ ಜನರನ್ನು ರಾತ್ರೋರಾತ್ರಿ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ರು. ಊರಿನ ಜನಗಳೇ, ನಾವು ಹೇಳದ್ನ ಕೇಳ್ಕೊಳ್ಳಿ. ಮಳೆ ಹೀಗೇನೆ ಬರ್ತಾ ಇದ್ರೆ ನಮ್ಮ ಅಣೆಕಟ್ಟೆಲ್ಲ ಹೊಡೆದೋಗುವ ಪರಿಸ್ಥಿತಿ ಬಂದಿದೆ. ಹಾಗೆ ಅಣೆಕಟ್ಟು ಹೊಡೆದೋದ್ರೆ ನೀರಲ್ಲಿ ಮುಳುಗಿ ಹೋಗುವ ಪರಿಸ್ಥಿತಿ ಕೂಡ ನಮಗೆ ಬಂದ್ಬಿಡುತ್ತೆ. ಅದ್ರಿಂದ ಇವತ್ ರಾತ್ರಿ ಇಡೀ ನಾವು ಕಷ್ಟಪಟ್ಟು ಈ ಅಣೆಕಟ್ಟು ತಡಿಲಿಕ್ಕೆ ಏನಾದ್ರೂ ಒಂದ್ ಕೆಲ್ಸ ಮಾಡಿದ್ರೆ ಮುಂದೆ ನಾವು ಚೆನ್ನಾಗಿರ್ತೀವಿ. ಹೀಗೆ ಆ ದಿನ ರಾತ್ರಿ ನದಿಯ ನೀರು ಕೊಚ್ಚಿಕೊಂಡು ಹೋಗದ ಹಾಗೆ ದಿಬ್ಬವನ್ನು ಏರ್ಪಾಡು ಮಾಡಿದ್ರು. ಊರಿನ ಜನರ ಸಹಾಯದಿಂದ ಆ ಊರಿನ ನದಿಯನ್ನು ಇಬ್ಬರು ಸೊಸೆಂದಿರು ಕಾಪಾಡಿದ್ರು. ಮಳೆ ಕಡಿಮೆಯಾದ ನಂತರ ಎಲ್ಲರೂ ಅವರ ಸಾಹಸವನ್ನು ಮೆಚ್ಚಿಕೊಂಡ್ರು. ಕೀರ್ತಿ, ಕುಸುಮ, ನೀವು ಮಾಡಿದ ಕೆಲ್ಸದಿಂದ ನಮ್ಮ ನದಿಗೆ ರಕ್ಷಣೆಯಾಗಿದೆ. ನಮ್ಮ ಹೊಲ ಕೂಡ ಈ ಮಳೆಯಿಂದ ತಪ್ಪಿಸಿಕೊಂಡಿದೆ. ಒಂದು ವೇಳೆ ನಮ್ಮ ನದಿ ಕೊಚ್ಚಿಕೊಂಡು ಹೋಗಿದ್ರೆ ಹೊಲದ ಕೆಲ್ಸಕ್ಕೆ ನಮಗೆ ನೀರಿರ್ತಾ ಇರ್ಲಿಲ್ಲ, ನಮ್ಮ ಹಸುಗಳಿಗೆ ಕೂಡ ನೀರೇ ಸಿಗ್ತಾ ಇರ್ಲಿಲ್ಲ. ಇಷ್ಟೊಂದು ಧೈರ್ಯ ನಿಮ್ಮಿಬ್ಬರಿಗೂ ಎಲ್ಲಿಂದಮ್ಮ ಬಂತು? ಮಾವಯ್ಯ, ಭಯಕ್ಕಿಂತ ಧೈರ್ಯ ತುಂಬಾನೇ ಮುಖ್ಯ. ಇಷ್ಟು ದಿನಗಳ ಕಾಲ ಈ ನದಿ ನಮಗೆ ಊಟ ಕೊಡ್ತು. ನಾವು ನಮ್ಮ ನದಿಯನ್ನು ಕಾಪಾಡಿದ್ರೇನೆ ನಮಗೆ ಭವಿಷ್ಯ ಇರೋದು. ಈ ಪ್ರಪಂಚದಲ್ಲಿರುವ ಜೀವರಾಶಿಗೆ ಈ ನೀರೆತ್ತನೇ ಆಧಾರ. ಕೀರ್ತಿಯ ಮಾತನ್ನು ಕೇಳಿ ಊರಿನ ಜನರೆಲ್ಲ ಚಪ್ಪಾಳೆ ತಟ್ಟಿದ್ರು. ಆ ಸೊಸೆಂದಿರು ಪಟ್ಟ ಕಷ್ಟಕ್ಕೆ ಅವರು ವಿಜಯವನ್ನು ಸಾಧಿಸಿ ಅವರು ದೊಡ್ಡ ಮೀನಿನ ಫ್ಯಾಕ್ಟರಿಯನ್ನೇ ಆರಂಭಿಸಿದ್ರು. ರಾಜೇಶ್ ರಾಕೇಶ್ ವ್ಯವಸಾಯದಲ್ಲಿ ಒಳ್ಳೆ ರೀತಿಯ ಪದ್ಧತಿಯನ್ನು ಉಪಯೋಗ ಮಾಡಿ ಒಳ್ಳೆ ಕೃಷಿಕರು ಅಂತ ಹೆಸರು ಪಡೆದ್ರು. ಆ ಹಳ್ಳಿಯಲ್ಲಿ ರಘುರಾಮ್ ಕುಟುಂಬ ಅಂದ್ರೆ ಎಲ್ಲರಿಗೂ ಗೌರವ ಹುಟ್ಟಿಕೊಂಡಿತ್ತು. ನೋಡಿದೀಯ ಕೌಶಲ್ಯ, ನಮ್ಮ ಸೊಸೆಂದಿರು ನಮ್ಮ ವಂಶ ಗೌರವವನ್ನು ಎಲ್ಲಿಯ ತನಕ ತಗೊಂಡೋಗಿದ್ದಾರೆ ಅಂತ. ಹೌದು ರೀ, ನಮ್ ಸೊಸೆಂದಿರು ಅಡಿಗೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಬುದ್ಧಿವಂತಿಕೆಯಿಂದ ವ್ಯಾಪಾರದಲ್ಲಿ ವಿಜಯವಂತರಾದರು. ಕೀರ್ತಿ, ಕುಸುಮ ನಗು ನಗುತ್ತಾ ಅವರ ಕೆಲಸದಲ್ಲಿ ಮುಳುಗಿ ಹೋದ್ರು. ಅವರ ಮಧ್ಯದಲ್ಲಿರುವ ಐಕ್ಯಮತ್ಯ, ಬುದ್ಧಿವಂತಿಕೆ ಅವರ ಮನೆಗೆ ಶಾಶ್ವತವಾದ ಐಶ್ವರ್ಯವನ್ನು ತಂದುಕೊಟ್ಟಿತು. ಕುಸುಮ ನಾಳೆ ಮನೆಯಲ್ಲಿ ಯಾರು ಇಲ್ದಾಗ ಮನೆಯನ್ನು ಹೇಗೆ ಮ್ಯಾನೇಜ್ ಮಾಡ್ತಾಳೆ ಅಂತ ಮಾತಾಡ್ಕೊಂಡು ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಚಳಿ ಸ್ವಲ್ಪ ಜಾಸ್ತಿನೇ ಇತ್ತು. ಮಂಚು ಕೂಡ ಬೀಳ್ತಾ ಇತ್ತು. ಕುಸುಮ ಎದ್ದೇಳಲೇ ಇಲ್ಲ. ಕುಸುಮಾ, ಕುಸುಮಾ, ಎದ್ದೇಳಮ್ಮ. ಏನಮ್ಮ ಇನ್ನೂ ಗಾಢವಾಗಿ ನಿದ್ರೆ ಮಾಡ್ತಿದೀಯಾ? ಅತ್ತೆ, ತುಂಬಾ ಚಳಿ ಆಗ್ತಾ ಇದೆ ಅತ್ತೆ, ನನ್ನಿಂದ ಎದ್ದೇಳಕ್ ಆಗ್ತಾ ಇಲ್ಲ. ಅದೇನಮ್ಮ ಹಾಗೆ ಹೇಳ್ತಾ ಇದ್ದೀಯಾ? ನಾವೆಲ್ಲ ಹೊರಡ್ತಾ ಇದ್ದೀವಿ, ಎದ್ದೇಳು. ಕಣ್ ತೆಗಿಯಕ್ಕೆ ಕೂಡ ಆಗ್ತಾ ಇಲ್ಲತ್ತೆ. ಹಾಗೆ ಹೇಳಿದ್ರೆ ಹೇಗೆ ಕುಸುಮ? ಅವ್ರೆಲ್ಲರಿಗೂ ನೀನೇ ಅಡಿಗೆ ಮಾಡ್ತೀನಿ ಅಂತ ಹೇಳಿದೀಯಾ? ನೀನೇ ತಾನೇ ಹೇಳಿದ್ದು ಎಲ್ಲ ನಾನೇ ನೋಡ್ಕೋತೀನಿ ಅಂತ. ಹೇಳ್ದೆ, ಆದ್ರೆ ಇವಾಗ ಅವಾಗ ಅಂತ ಏನೂ ಇಲ್ಲ. ಎದ್ದೇಳಮ್ಮ, ಎದ್ದೇಳು, ಎದ್ದು ಕೆಲ್ಸ ನೋಡು. ಹಾಗೆ ಹೇಳಿದಾಗ ಕಷ್ಟಪಟ್ಟು ಕುಸುಮ ಎದ್ಲು. ಕೌಸಲ್ಯ, ರಘುರಾಮ್, ಕೀರ್ತಿ ಮೂವರು ಹೊರಟು ರೆಡಿಯಾಗಿ ನಿಂತಿದ್ರು. ಮಾವ, ನೀವು ಕೂಡ ರೆಡಿಯಾಗಿದ್ದೀರಾ ಏನು? ಇವ್ರನ್ನ ಬಸ್ ಹಸ್ಸಿ ಬರ್ತೀರಾ? ಇಲ್ಲಮ್ಮ, ನಾನ್ ಕೂಡ ಇವ್ರ ಜೊತೆನೆ ಹೋಗಿ ಬರ್ತೀನಿ. ಹಾಗಾದ್ರೆ ನೀವು ಕೂಡ ಇರಲ್ವಾ?
ನೀವಿದ್ರೆ ನನಗೆ ಸ್ವಲ್ಪ ಧೈರ್ಯವಾಗಿ ಇರುತ್ತೆ. ಹೌದಾ, ನೀನೇ ತಾನೇ ಹೇಳಿದ್ದು ಎಲ್ಲ ನಾವೇ ನೋಡ್ಕೋತೀವಿ ಅಂತ. ಆ, ಸರಿ, ನಾನೇ ನೋಡ್ಕೋತೀನಿ. ನೀವು ಹುಷಾರಾಗಿ ಹೋಗಿ ಬನ್ನಿ. ಸುಮಾ, ಇಬ್ರು ಮನೇಲಿದ್ದಾರೆ, ಅವ್ರನ್ನ ಹುಷಾರಾಗಿ ನೋಡ್ಕೋ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಡು, ಸರಿಯಾ? ಸರಿ ಅತ್ತೆ. ಸರಿ ಸರಿ, ನಾವಿನ್ನು ಹೊರಡ್ತೀವಿ. ಹೇಗೆ ಮ್ಯಾನೇಜ್ ಮಾಡ್ತೀಯೋ ಏನೋ. ಹಾಗೆಂತ ಅವ್ರು ಮೂವರು ಹೊರಟ್ರು. ರಾಜೇಶ್ ಮಾತ್ರ ಕುಸುಮನ ಆಟಾಡ್ಸ್ತಾ ಇದ್ರು. ಕುಸುಮ, ನಿನಗೋಸ್ಕರ ಕಿಚನ್ ಅಲ್ಲಿ ಒಂದ್ ಬಕೆಟ್ ಅಲ್ಲಿ ನೀರಿಟ್ಟು ಬಂದಿದ್ದೀನಿ. ಬಕೆಟ್ ಅಲ್ಲಿ ನೀರಾ? ಯಾಕೆ? ಹೇಗೆ ಮಾಡ್ತೀನಿ ಅಂತ. ಆಮೇಲೆ ಕಿಚನೆ ಕತ್ತಿ ಹುರಿದು ಬಿಟ್ರೆ ಅದಕ್ಕೆ. ಸರಿಯಾಗಿ ಹೇಳ್ದೆ ಕಣೋ, ನಿನ್ನ ಹೆಂಡತಿ ಅಂತವಳೆ. ಕಿಚನ್ನ ಏನ್ ಮಾಡ್ತಾಳೋ ಏನೋ. ಬಾವಾ, ನೀವು ಕೂಡನಾ? ಈ ಮಧ್ಯೆ ನಾನು ಎಷ್ಟೊಂದು ಭದ್ರವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೌದೌದು, ನೋಡ್ತಾ ಇದ್ದೀವಿ. ಸರಿ ಬಾವಾ, ನಿಮ್ಮಿಬ್ರಿಗೆ ಏನ್ ಬೇಕು ಅಂತ ಹೇಳಿ, ನಾನು ತಕ್ಷಣ ರೆಡಿ ಮಾಡ್ತೀನಿ. ಸರಿ ಸರಿ, ಮೊದ್ಲು ಹೋಗಿ ಕಾಫಿ ಮಾಡಮ್ಮ, ಸಾಕು. ಹಾಗೆ ಹೇಳಿ ರಾಜೇಶ್, ರಾಕೇಶ್ ಕೂಡ ಆ ಕಡೆಯಿಂದ ಹೊರಟು ಹೋದ್ರು. ಕುಸುಮ ಕಿಚನಿಗೆ ಹೋಗಿ ಅಡಿಗೆ ಮಾಡಲಾರಂಭಿಸಿದ್ಲು. ತುಂಬಾ ಸಮಯ ಆದ್ರೂ ಕೂಡ ಅವರಿಬ್ಬರಿಗೆ ಕಾಫಿ ತರ್ಲಿಲ್ಲ. ಕುಸುಮ, ಕಾಫಿ ಕೇಳ್ದ ಅಲ್ವಾ? ಏನು ಇಷ್ಟೊತ್ತಾದ್ರೂ ಕಾಫಿ ಬರ್ಲಿಲ್ಲ? ಹೌದಣ್ಣ, ಕಿಚನಿಂದ ಯಾವ ಶಬ್ದನೂ ಬರ್ತಾ ಇಲ್ಲ. ಹೌದು ಕಣೋ, ಬಾರೋ ಹೋಗಿ ನೋಡೋಣ ಏನ್ ಮಾಡ್ತಿದ್ದಾಳೆ ಅಂತ. ಅವರಿಬ್ಬರು ಕಿಚನಿಗೆ ಬಂದು ನೋಡಿದ್ರೆ ಕುಸುಮ ಕೂತ್ಕೊಂಡು ಫ್ರಿಜ್ಜಲ್ಲಿರುವ ಐಸ್ ಕ್ರೀಮ್ನ ತೆಗೆದು ತಿಂತಾ ಇದ್ಲು. ಸುಮಾ, ನಾವು ಕುಡಿಯಕ್ಕೆ ಕಾಫಿ ಕೇಳಿದ್ರೆ ನೀನ್ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದೀಯಾ? ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೊಂದು ಚಳಿ ಆಗ್ತಾ ಇದ್ರೆ ಹೇಗಮ್ಮ ನೀನು ಐಸ್ ಕ್ರೀಮ್ ತಿಂತೀಯಾ? ನಿನಗೆ ಚಳಿ ಆಗಲ್ವಾ? ಮಾವಯ್ಯ ಹೋಗ್ತಾ ಹೋಗ್ತಾ ಫ್ರಿಜ್ಜಿನ ಕೀ ಕೊಟ್ಟೋದ್ರು. ಹೌದು, ಈ ಐಸ್ ಕ್ರೀಮ್ನ ಯಾರ್ ತಂದಿಟ್ಟಿದ್ದು? ನಾನೇ ತಂದಿದ್ದು. ಅಕ್ಕ ಅದನ್ನ ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ರು. ಮಾವಯ್ಯ ಕೀ ಕೊಟ್ರಲ್ವಾ, ಇವಾಗ ನನಗೊಂದು ಚಾನ್ಸ್ ಇತ್ತು. ರಾಕೇಶ್, ನಿನ್ನ ಹೆಂಡತಿ ಇನ್ನೂ ಬದ್ಲಾಗಲ್ಲ ಕಣೋ. ಸರಿ, ನಾನು ಆಫೀಸ್ಗೆ ಹೊರಡ್ತೀನಿ. ಅಣ್ಣ ಇರಣ್ಣ, ನಾನು ಕೂಡ ಬರ್ತೀನಿ. ಹಾಗೆ ಅಂತ ಹೇಳಿ ಅವರಿಬ್ಬರು ಹೊರಟು ಹೋದ್ರು. ಮನೆಯಲ್ಲಿ ಕುಸುಮ ಒಬ್ಳೇ ಇದ್ಲು. ಅಯ್ಯೋ, ಇವಾಗ ಕಿಚನ್, ಬೆಡ್ರೂಮ್ ಎಲ್ಲ ರೂಮ್ನ ನಾನೊಬ್ಳೇ ಕ್ಲೀನ್ ಮಾಡ್ಬೇಕಾ? ಕಿಚನ್ ಕೆಲ್ಸದ ಜೊತೆಗೆ ಎಲ್ಲ ಕೆಲಸವನ್ನು ನಾನು ಒಬ್ಳೇ ಮಾಡ್ಬೇಕು. ಹಾಗೆ ಅಂತ ಹೇಳಿ ಕುಸುಮ ಎಲ್ಲ ರೂಮನ್ನು ಕ್ಲೀನ್ ಮಾಡ್ತಾ ಇದ್ಲು. ಈ ಚಳಿಯಲ್ಲಿ ಮನೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಬಿಸಿ ಬಿಸಿ ಬಜ್ಜಿ ಬೋಂಡ ತಿಂದ್ರೆ ಸಖತ್ತಾಗಿರುತ್ತೆ. ಆದ್ರೆ ನನಗೆ ಅವಕಾಶನೇ ಸಿಗ್ತಾ ಇಲ್ಲ. ಹಾಗೆ ಅಂತ ಆಲೋಚನೆ ಮಾಡ್ತಾ ಇರುವಾಗ ರಸ್ತೆಯಲ್ಲಿ ಸಮೋಸ ಮಾರೋನು ಆ ಕಡೆ ಬಂದ. ಓಯ್ ನಿಲ್ಲಪ್ಪ, ಸರಿಯಾದ ಸಮಯಕ್ಕೆನೆ ಬಂದಿದೀಯಾ. ಎಲ್ಲಿ? ನನಗೊಂದು 5 ಪ್ಲೇಟ್ ಸಮೋಸ ಕೊಡು. 5 ಪ್ಲೇಟಾ? ಸರಿ ಮೇಡಮ್, ಕೊಡ್ತೀನಿ. ಹಾಗೆ ಅಂತ ಹೇಳಿ 5 ಪ್ಲೇಟ್ ಸಮೋಸ ಕೊಟ್ಟು ಅವನು ಕೂಡ ಹೊರಟು ಹೋದ. ಕುಸುಮ ಮನೆ ಕೆಲಸ ಮಾಡೋದ್ನ ಬಿಟ್ಬಿಟ್ಟು ಕೂತ್ಕೊಂಡು ಸಮೋಸ ತಿಂತಾ ಇದ್ಲು. ಏನಮ್ಮ ಕೀರ್ತಿ, ಕೌಸಲ್ಯ ಅತ್ತಿಗೆ ಮನೇಲಿದ್ದಾರಾ? ಏನ್ ಮಾಡ್ತಿದ್ದಾರೆ? ಹೀಗೆ ಅಕ್ಕಪಕ್ಕದ ಮನೆಯವರು ಕೇಳ್ತಾ ಇದ್ರು. ಮನೆಯಿಂದ ಯಾರೂ ಹೊರಗೆ ಬರ್ಲಿಲ್ಲ. ಆವಾಗ ಅದ್ರಲ್ಲೊಬ್ಳು, ಅತ್ತಿಗೆ ಮನೆ ತೆರೆದೇ ಇದೆ ಅಲ್ವಾ, ಬನ್ನಿ ಒಳಗೋಗಿ ನೋಡೋಣ ಹೇಳಿ ಮನೆಯೊಳಗೆ ಬಂದ್ರು. ಮನೆಯೆಲ್ಲ ಚಲ್ಲಾಪಿಲ್ಲಿಯಾಗಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ನಾವು ಕೌಸಲ್ಯ ಅತ್ತಿಗೆ ಮನೆಗೆ ಬಂದಿದೀವಾ ಅಥವಾ ರಸ್ತೆಯಲ್ಲಿ ಯಾವ್ದಾದ್ರು ಬೀದಿಗೆ ಬಂದಿದೀವಾ? ಅತ್ತಿಗೆ, ಇದು ನಮ್ಮ ರಘುರಾಮ್ ಭಾವನವರ ಮನೆನೇ. ಇಷ್ಟೊಂದು ಗಲೀಜಾಗಿದೆ ಅತ್ತಿಗೆ. ಅದೇ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅತ್ತಿಗೆ, ಕೌಸಲ್ಯ ಅತ್ತಿಗೆ ಮನೇಲಿ ಇದ್ದೀರಾ ಇಲ್ವಾ? ಕುಸುಮ ಮನೆಯಿಂದ ತುಂಬಾ ಸಮಯ ಆದ್ಮೇಲೆ ಮನೆಯಿಂದ ಹೊರಗಡೆ ಬಂದ್ಲು. ಯಾರಮ್ಮ ನೀನು? ನನ್ನ ಅತ್ತಿಗೆ ನಿನ್ನ ಕೆಲ್ಸದವಳಾಗೆ ಇಟ್ಕೊಂಡಿದ್ದಾರಾ? ಮಾತಾಡುವಾಗ ನೋಡಿ ಮಾತಾಡಿ. ಯಾರು ಗೊತ್ತಾ ನಾನು? ಓ, ನೀನು ಚಿಕ್ಕ ಸೊಸೆ ಕುಸುಮನಾ? ನನ್ ಮದ್ವೆಲಿ ಯಾವಾಗ್ಲೋ ನೋಡಿದಮ್ಮ. ಆದ್ರೆ ಇವಾಗ ನೀನು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ, ಗುರ್ತು ಕಂಡಿಡಿಯಕ್ಕೆ ಸಾಧ್ಯ ಆಗ್ಲಿಲ್ಲ. ಮತ್ತಿಗೆ ಸೊಸೆಗೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ತಿದಾರೋ ಏನೋ. ಹೌದು, ಯಾರ್ ನೀವು? ಇದ್ದಕ್ಕಿದ್ದಂಗೆ ಮನೆಯೊಳಗೆ ಬಂದಿದ್ದೀರಾ? ಯಾರ್ರೀ ನೀವು? ಮೊದ್ಲು ಅದೇ ಹೇಳಿ. ನಾವು ನಿನಗೆ ಚಿಕ್ಕಮ್ಮ ಆಗ್ಬೇಕಮ್ಮ. ತುಂಬಾ ಹೊತ್ತು ಕರ್ದೋ, ಆದ್ರೆ ಹೊರಗೆ ಬರ್ಲಿಲ್ಲ ಅಂತ ನಾವೇ ಬಂದೋ. ಆ ಮಾತು ಕೇಳಿದ ತಕ್ಷಣ ಕುಸುಮ ಆವಾಗಿನಿಂದ ಮರ್ಯಾದೆಯಿಂದ ಮಾತಾಡ್ಸಿದ್ಲು. ಅಯ್ಯೋ ಚಿಕ್ಕಮ್ಮನವ್ರೆ, ಸರಿ ಸರಿ ಕೂತ್ಕೊಳ್ಳಿ. ಕಾಫಿ ಕುಡಿತೀರಾ ಅಥವಾ ಟೀ ಕುಡಿತೀರಾ? ಅದೆಲ್ಲ ಸರಿ, ಈ ಮನೆ ಏನು ಹೀಗಿದೆ? ನೀನ್ ಯಾಕಮ್ಮ ಹೀಗಿದ್ಯಾ? ನಮ್ ಕೌಸಲ್ಯ ಅತ್ತಿಗೆ ಮನೆನ ಹೀಗೆ ಇಟ್ಕೊಳ್ಳೋದಿಲ್ಲ. ಇಷ್ಟೊಂದು ಗಲೀಜಾಗಿ ಇದೆಯಲ್ಲ, ಯಾಕಮ್ಮ? ಅಂದ್ರೆ ಚಿಕ್ಕಮ್ಮನವ್ರೆ, ಅಕ್ಕ, ಅತ್ತೆ, ಮಾವ 3 ಜನ ಊರಿಗೋಗಿದ್ದಾರೆ. ನನ್ ಮನೆಯವರು ಬಾವ ಇಬ್ರು ಡ್ಯೂಟಿಗೆ ಹೋಗಿದ್ದಾರೆ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ವಾ, ಅದಕ್ಕೆ ಮನೆ ಹೀಗಿದೆ. ಹೌದಮ್ಮ, ನಾವು ಒಂದ್ 4 ದಿನ ಇದ್ದೋಗೋಣ ಅಂತ ಬಂದೋ. ನೀನು ಅಡಿಗೆ ಕೆಲಸ ಮಾಡು, ನಾವು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀವಿ. ಹಾಗೆ ಅಂತ ಅವರು ಸ್ನಾನಕ್ಕೆ ಹೋದ್ರು. ಕುಸುಮನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಅವಳು ಶಾಕ್ ಆಗಿ ರಘುರಾಮಿಗೆ ಆನಂತರ ಕಾಲ್ ಮಾಡಿದ್ಲು. ಅವ ಮನೆಗೆ ಸಂಬಂಧಿಕರು ಬಂದಿದ್ದಾರೆ, ನನಗೆ ಚಿಕ್ಕಮ್ಮ ಆಗ್ತಾರಂತೆ. ಹೌದಾ? ಅವರಿಬ್ರು ನನ್ ತಂಗಿಯಂದಿರು.
ಮಾವಯ್ಯ ಅವ್ರೊಂದ್ 4 ದಿನ ಇದ್ದೋಗ್ತಾರಂತೆ. ಒಳ್ಳೇದಾಯ್ತಮ್ಮ, ನಿನಗೂ ಕೂಡ ಒಳ್ಳೇದೇ. ಮಾವಯ್ಯ, ಅಂದ್ರೆ ನೀವು ಸ್ವಲ್ಪ ಬೇಗ ಬಂದ್ರೆ ನನಗೂ ಕೂಡ ಸಮಾಧಾನ ಆಗುತ್ತೆ. ಹೇಳಲಿಕ್ಕೆ ಮರ್ತೋಯ್ತಮ್ಮ, ನಮಗಿಲ್ಲಿ ತುಂಬಾ ಕೆಲಸ ಇದೆ. ನಾವು ಬರ್ಲಿಕ್ಕೆ ಇನ್ನೊಂದೆರಡು ದಿನ ಆಗುತ್ತೆ. ಅದುವರೆಗೂ ನೀನು ಸ್ವಲ್ಪ ಎಚ್ಚರಿಕೆಯಿಂದಿರು ಹೇಳಿ ಕಾಲ್ನ ಕಟ್ ಮಾಡ್ದ. ಆ ಮಾತಿನಿಂದ ಕುಸುಮನಿಗೆ ಗೊಂದಲವಾಯಿತು. ಏನ್ ಮಾಡ್ಬೇಕು ಅಂತ ಗೊತ್ತಾಗಲೇ ಇಲ್ಲ. ಅಯ್ಯೋ, ಇದೇನಿದು ಹೊಸ ತಲೆನೋವು. ನನಗಿವಾಗ ಅಡಿಗೆ ಮಾಡು ಅಂದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇವ್ರೇನಂದ್ರೆ 4 ದಿನ ಇದ್ದೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಏನ್ ಮಾಡೋದು ಹಾಗೆ ಅಂತ ಕುಸುಮ ಗೊಂದಲದಲ್ಲಿ ಆಲೋಚನೆ ಮಾಡುವಾಗ ಸೋಫಾ ಮೇಲೆ ಸಮೋಸ, ಪೇಪರು, ಹಾಗೇನೆ ಬಟ್ಟೆ, ಕಿಚನ್ ಅಲ್ಲಿ ಪಾತ್ರೆ ಇದೆಲ್ಲ ನೋಡ್ತಾ ಇರುವಾಗ ಅವಳಿಗೆ ತುಂಬಾನೇ ಭಯ ಆಯ್ತು. ಅಷ್ಟರಲ್ಲಿ ಚಿಕ್ಕಮ್ಮ ಅಂತ ಬಂದಿರೋರು ಇಬ್ರು ಹೊರಗಡೆ ಬಂದ್ರು. ಇಲ್ಲಿ ನೋಡಮ್ಮ, ಸ್ವಲ್ಪ ಬಿಸಿನೀರ್ ಇಟ್ಟು ಕೊಡ್ಬೋದಾ? ತುಂಬಾ ಚಳಿ ಆಗ್ತಿದೆ, ಸ್ನಾನ ಮಾಡಕ್ಕಾಗ್ತಿಲ್ಲ. ಅಲ್ಲಿ ಗೀಸರ್ ಇದೆ ಚಿಕ್ಕಮ್ಮ, ಇವಾಗ್ಲೇ ಆನ್ ಮಾಡ್ತೀನಿ ಹೇಳಿ ಅವಳು ಗೀಸರ್ ಸ್ವಿಚ್ ಹಾಕ್ಲಿಕ್ಕೆ ಬಂದ್ಲು. ಆದ್ರೆ ಗೀಸರ್ ಸ್ವಿಚ್ ಹಾಕ್ಲಿಕ್ಕೆ ಬದಲಾಗಿ ಅವಳು ವಾಷಿಂಗ್ ಮಿಷಿನ್ ನ ಸ್ವಿಚ್ ಹಾಕಿದ್ಲು. ಅಯ್ಯೋ ದೇವ್ರೇ, ಏನಪ್ಪಾ ನನಗೆ ಹೊಸದಾದ ತಲೆನೋವು. ಕುಸುಮ ಕಿಚನ್ಗೆ ಬಂದ್ಲು. ಸ್ವಲ್ಪ ಸಮಯದಲ್ಲೇ ಬಂದಿದ್ದ ಸಂಬಂಧಿಕರು ಕಿಚನ್ನಿಗೆ ಕೂಡ ಬಂದ್ರು. ಏನಮ್ಮ, ನಮ್ಗೆ ಸ್ವಲ್ಪ ಟಿಫಿನ್ ಮಾಡಿ ಕೊಡ್ತೀಯಾ? ರೊಟ್ಟಿ, ಉಪ್ಪಿಟ್ಟು ಯಾವ್ದಾದ್ರೂ ಸರಿ. ಉಪ್ಪಿಟ್ಟಾ? ಉಪ್ಪಿಟ್ಟು ಮಾಡ್ತೀನಿ ಚಿಕ್ಕಮ್ಮ, ಸ್ವಲ್ಪ ಹೊತ್ತು ಇರ್ತೀರಾ? ಕುಸುಮ ಉಪ್ಪಿಟ್ಟು ಮಾಡ್ತೀನಿ ಅಂತ ಬಾಂಡ್ಲಿ ಬಿಸಿಯಾಗಿರುವಾಗ ರವೆ ಹಾಕಿದ್ಲು. ರವೆ ಎಲ್ಲ ಸೀದೋಯ್ತು. ಅವಳ ಕೈ ಕೂಡ ಸುಟ್ಟೋಯ್ತು. ಅಯ್ಯೋ ಏನಪ್ಪಾ ನನಗ್ ಬಂದಿರುವ ಕರ್ಮ. ಅಯ್ಯೋ, ನಿನ್ ಕೈಗೆ ಏನಾದ್ರೂ ಆಯ್ತಮ್ಮ? ಏನಾಗಿಲ್ವಲ್ಲ? ಇಲ್ಲ ಚಿಕ್ಕಮ್ಮ, ಕೈಗೆ ಸ್ವಲ್ಪ ಬಿಸಿ ತಾಗ್ತು ಅಷ್ಟೇ. ಇಬ್ಬರು ಬಂದ ಹೆಂಗಸರು ಒಬ್ಬರಿಗೊಬ್ಬರು ನೋಡ್ಕೊಂಡ್ರು. ಅತ್ತಿಗೆ ಮನೆನ ಎಷ್ಟೊಂದು ಶುದ್ಧವಾಗಿ ಇಟ್ಟಿರ್ತಾರೆ. ನೀನ್ ಯಾಕಮ್ಮ ಹೀಗೆ ಇಟ್ಕೊಂಡಿದ್ಯಾ ಮನೆನ? ಹೌದು, ಅಡಿಗೆ ಮನೆ ಕೂಡ ಇಷ್ಟೊಂದು ಗಲೀಜಾಗಿ ಇರ್ತಾ ಇರ್ಲಿಲ್ಲ. ಹಾಗೆ ಹೇಳಿದಾಗ ಕುಸುಮನಿಗೆ ಬಾಯಲ್ಲಿ ಮಾತೇ ಬರ್ಲಿಲ್ಲ. ಇವಾಗ್ಲೂ ಇದೆಲ್ಲ ನನಗೆ ಅಭ್ಯಾಸ ಇಲ್ಲ. ಈ ಚಳಿಗೆ ನಾನ್ ಸ್ವಲ್ಪ ಬಲಹೀನವಾಗ್ಬಿಟ್ಟೆ, ಅದಕ್ಕೇನೆ ಇದೆಲ್ಲ ಹೀಗಿದೆ. ಸರಿಯಮ್ಮ, ಭಯಪಡ್ಬೇಡ. ಹೊಸದಾಗಿ ಬಂದ ಸೊಸೆ ಈ ರೀತಿ ಕೆಲಸಗಳಲ್ಲಿ ಸಿಕ್ಕಾಕೊಳ್ಳೋದೆಲ್ಲ ಸಾಧಾರಣವಾದ ವಿಷಯ. ನೀನ್ ಕೆಲಸ ಮಾಡ್ತೀಯಲ್ಲ, ನಿನ್ ಜೊತೆ ಸೇರಿ ನಾವು ಕೂಡ ನಿನ್ಗೆ ಸಹಾಯ ಮಾಡ್ತೀವಿ ಹಾಗೆ ಹೇಳಿದಾಗ ಕುಸುಮನಿಗೆ ಸ್ವಲ್ಪ ಧೈರ್ಯ ಬಂತು. ಪರವಾಗಿಲ್ಲ, ಸ್ವಲ್ಪ ಸಹಾಯ ಆದ್ರೂ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಹಾಗೆ ಅಂತ ಹೇಳಿ ಎಲ್ಲಾ ಕೆಲ್ಸವನ್ನು ಅವ್ರ ಕೈಯಲ್ಲೇ ಮಾಡಿಸಿದ್ಲು. ಕುಸುಮ ಮಾತ್ರ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ಲು. ಬಂದವರಿಗೆ ಏನು ಅರ್ಥ ಆಗದೆ ಒಬ್ಬರ ಮುಖವನ್ನೊಬ್ರು ನೋಡ್ಕೊಂಡ್ ನಿಂತಿದ್ರು.